ಇಂಜಿನಿಯರ್ ಇದೀನಿ ಅಂತ ಹೇಳಿ ಸುಳ್ಳು ಹೇಳಿ ಮೋಸ ಮಾಡಿರುವಂತಹ ಒಂದು ಘಟನೆ. ಚಲುವೆಯನ್ನ ಬುಟ್ಟಿಗೆ ಹಾಕಿಕೊಂಡಿದ್ದ ಕಿರಾತಕ ಬೆಳಗಾವಿಯಲ್ಲಿ ಗಣೇಶ್ ಗೋಡ್ಯಾಲ್ಕರ್ನಿಂದ ಮೋಸವಾಗಿದೆ ಅಂತೆ. ಲಕ್ಷ ಸಂಬಳ ಅಂತ ಹೇಳಿ ಯುವತಿಯ ಜೊತೆಗೆ ವಿವಾಹ ಆಗುತ್ತೆ. ಪೋಷಕರಿಗೆ ಸಿವಿಲ್ ಇಂಜಿನಿಯರ್ ಅಂತ ಹೇಳಿ ದೋಖಾ ಮಾಡಿರುವಂತಹ ಘಟನೆ ನಡೆದಿದೆ. ವರ ಸಿಕ್ಕ ಖುಷಿಗೆ 130 ಗ್ರಾಂ ಆಭರಣ ಕೂಡ ನೀಡಿದ್ರಂತೆ ಪೋಷಕರು. ಮದುವೆ ಆದ ಬಳಿಕ ಗಂಡ ನಿರುದ್ಯೋಗಿ ಅನ್ನೋ ಸತ್ಯ ಕೂಡ ರಿವೀಲ್ ಆಯಿತು. ಗಣೇಶ್ ಹಾಗೂ ಪೋಷಕರಿಂದ ವರದಕ್ಷಿಣೆಯ ಕಿರುಕುಳದ ಆರೋಪ ಕೂಡ ಮಾಡಲಾಗಿದೆ. ಸಾಲ ಮಾಡಿ 7 ಲಕ್ಷ ಹಣ ನೀಡಿದ್ದ ಯುವತಿ ಪೋಷಕರು. ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನ ಕೂಡ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ನೋಡಿ. ಮದುವೆ ಆಗೋ ಸಂದರ್ಭದಲ್ಲೇ ಇಂಜಿನಿಯರ್ ಇದ್ದೀನಿ ಅಂತ ಹೇಳಿ ಮದುವೆ ಮಾಡ್ಕೊಂಡಿದ್ದಲ್ಲದೆ 160ಕ್ಕೂ ಹೆಚ್ಚು ಗ್ರಾಂ ಬಂಗಾರ ಪಡೆದುಕೊಂಡು ನಂತರ ಕೆಲಸನೇ ಇರಲಿಲ್ಲ. ಮದುವೆ ಆದ ಬಳಿಕ ಸತ್ಯ ರಿವೀಲ್ ಆಯಿತು. ಆ ನಂತರ ವರದಕ್ಷಿಣೆಗಾಗಿ ಕಿರುಕುಳ ಕೊಡ್ತಾ ಇದ್ದ ಪೋಷಕರು ನೊಂದಿದ್ರಂತೆ. ಒಂದ್ ಕಡೆ ಇದೇ ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆಗೂ ಕೂಡ ಯತ್ನ ಆಗಿತ್ತು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹಾಗಾಗಿ ಮದುವೆ ಆಗೋವಾಗ ಯಾರನ್ನಾದ್ರೂ ಹಿಂದೆ ಮುಂದೆ ವಿಚಾರಿಸಿ ಆತನ ಬಗ್ಗೆ ತಿಳ್ಕೊಂಡೇ ಮದುವೆ ಆಗಬೇಕು. ಇಂಥವ್ರು ಈ ರೀತಿ ಮೋಸ ಮಾಡೋರು ಕೂಡ ಇರ್ತಾರೆ ನಮ್ಮ ಮಧ್ಯೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ನೋಡಿ, ಇಂಜಿನಿಯರ್ ಅಂತ ಹೇಳಿ ದೋಖಾ ಮಾಡಿರುವಂತಹ ಒಂದು ಘಟನೆ. ಹೇಗೆ ಅಂದ್ರೆ ಇಂಜಿನಿಯರ್ ಇದ್ದೀನಿ, ಲಕ್ಷ ಸಂಬಳ ಬರುತ್ತೆ, ಆರಾಮಾಗಿದ್ದೀನಿ, ಲೈಫ್ ಸೆಟ್ಲ್ ಆಗಿದೆ ಅಂತ ಸುಳ್ಳು ಹೇಳಿ ಮದುವೆ ಮಾಡಿಕೊಂಡು ಆ ಪೋಷಕರಿಂದ 130ಕ್ಕೂ ಹೆಚ್ಚು ಗ್ರಾಂ ಬಂಗಾರ ಪಡೆದುಕೊಂಡು ಲಕ್ಷ ಹಣ ಪಡೆದುಕೊಂಡು ಮದುವೆ ಆದ ಬಳಿಕ ಆತ ನಿರುದ್ಯೋಗಿ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ದೂರವಾಣಿ ಸಂಪರ್ಕದಲ್ಲಿ. ಮೈಲಾರಿ, ಈ ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಏನ್ ಕೊಡ್ತೀರಿ? ಯಾವಾಗ ಮದುವೆ ಆಗಿರೋದು? ಈಗ ಪ್ರಕರಣ ದಾಖಲಾಗಿದೆಯಾ? ಏನಾದ್ರೂ ಕ್ರಮ ಆಗಿದೆಯಾ? ಹೌದು ಸುತ್ತಿ, ಕಳೆದ 2 ವರ್ಷಗಳ ಹಿಂದಷ್ಟೇ ಈ ಮೋಸ ಮಾಡಿದ ಯುವಕ ಇದ್ದಾನೆ. ಇಂಜಿನಿಯರ್ ಇದ್ದೇನೆ ಎಂದು ಸುಳ್ಳು ಹೇಳಿ ಯುವತಿಯನ್ನು ಮದುವೆ ಆಗ್ತಾನೆ. ಆದ್ರೆ ಆತ ಇಂಜಿನಿಯರ್ ಇರೋದಿಲ್ಲ, ಆತನಿಗೆ ಲಕ್ಷ ಹಣ ಕೂಡ ಬಂದಿರುವುದಿಲ್ಲ. ಆದ್ರೆ ಈತ ಸುಳ್ಳು ಹೇಳಿ ಮದುವೆ ಆಗಿರುವುದಾಗಿ ಮದುವೆ ಬಳಿಕ ಯುವತಿಗೆ ಗೊತ್ತಾಗುತ್ತೆ. ಇದು ಬೆಳಗಾವಿಯ ಬಡಕಲ್ಗಲ್ಲಿಯ ಗಣೇಶ್ ಗೊಂಡಾಲ್ಕರ್ ಎಂಬಾತ ಸುಳ್ಳು ಹೇಳಿ ಮದುವೆ ಆದವಾಗಿರ್ತಾನೆ. ಈಗಿದ್ರು ಕೂಡ ಆಕೆ ಸಪ್ತಪದಿ ತೊಳೆದು ಮದುವೆ ಆಗಿರ್ತಾಳೆ. ಗಂಡನ ಜೊತೆಗೆ ಬಾಳೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಓಕೆ ಫೈನ್ ಮೈಲಾರಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಪೆಟ್ರೋಲ್ ಹಾಕಿ ಶೆಡ್ಗೆ ಬೆಂಕಿ ಹಚ್ಚಿದ್ದಾರೆ ದುಷ್ಕರ್ಮಿಗಳು. ಬೆಂಕಿಯ ನಾಲಿಗೆಗೆ 2 ಮಹಿಳೆಯರು ಸಜೀವ ದಹನಗೊಂಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಧೋಳದ ಬೆಳಗಲಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಜೈಬಾನ್ ಶಬಾನ್ ಎಂಬ ಮಹಿಳೆಯರು ಸಜೀವ ದಹನಗೊಂಡಿದ್ದಾರೆ. ದಸ್ಗೀರ್ ಸಾಬ್ ಸುಭಾನ್ಗೆ ಗಂಭೀರ ಗಾಯವಾಗಿದೆ ಅಂತ ಈ ಘಟನೆಯಲ್ಲಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸ್ಥಳಕ್ಕೆ ಮಹಾಲಿಂಗಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಗೆ ಮುಂದಾಗಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಲಾಗಿದೆ ಶೆಡ್ಗೆ. ಆ ಶೆಡ್ ಅಲ್ಲಿ ಇದ್ದಂತ 2 ಮಹಿಳೆಯರು ಸಜೀವ ದಹನಗೊಂಡಿದ್ದಾರೆ. ಇನ್ನೊಬ್ರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಯಾರು ಈ ರೀತಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ ಅನ್ನುವಂತಹ ಪ್ರಶ್ನೆಗೆ ಇನ್ನು ಉತ್ತರ ಸಿಕ್ಕಿಲ್ಲ. ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದಾರೆ, ಪರಿಶೀಲನೆ ಮಾಡ್ತಿದ್ದಾರೆ. ಯಾವುದಾದ್ರೂ ದ್ವೇಷದ ಹಿನ್ನೆಲೆ, ಹಳೆ ವೈಷಮ್ಯನ ಅಥವಾ ಈ ಕುಟುಂಬದ ಮಧ್ಯೆ ಏನಾದ್ರೂ ಜಗಳ ಇತ್ತಾ, ಜಮೀನು ವಿವಾದನ ಗೊತ್ತಿಲ್ಲ. ಯಾವುದೋ ಕೋಪಕ್ಕೆ ಬಂದು ಆ ಶೆಡ್ಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ. ಆ ಶೆಡ್ ಒಳಗಡೆ ಇದ್ದಂತಹ 2 ಮಹಿಳೆಯರು ಸಜೀವ ದಹನಗೊಂಡಿದ್ರೆ ಮತ್ತಿಬ್ರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಪ್ರಕರಣದ ಸಂಬಂಧ ಮತ್ತೋರ್ವನನ್ನ ಈಗ SIT ಅಧಿಕಾರಿಗಳು ಬಂಧಿಸಿದ್ದಾರೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ಈ ಹಿಂದೆ 9 ಜನರ ಬಂಧನ ಆಗಿತ್ತು. ಈಗ ಮತ್ತೊಬ್ಬನ ಬಂಧನ ಆಗಿದೆ SIT ಅಧಿಕಾರಿಗಳಿಂದ. ಒಂದ್ ಕಡೆ ಬಿ ನಾಗೇಂದ್ರ ED ಕಸ್ಟಡಿಯಲ್ಲಿ, ಈ ಕಡೆ SIT ಯಾವ ರೀತಿ ತನಿಖೆ ಮಾಡ್ತಿದೆ ಅನ್ನೋ ಕಾರಣಕ್ಕೆ 9 ಜನರ ಬಂಧನ ಆಗಿತ್ತು. ಈಗ ಮತ್ತೊಬ್ಬನನ್ನ ಬಂಧಿಸಿದ್ದಾರಂತೆ. ಆಂಧ್ರ ಮೂಲದ ಶ್ರೀನಿವಾಸ್ ರಾವ್ ಬಂಧಿತ ಆರೋಪಿ. ಕೇಸ್ನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾನೆ ಆರೋಪಿ ಶ್ರೀನಿವಾಸ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. BSNL ಮಹಿಳಾಧಿಕಾರಿಯ ಒಬ್ಬರ ಪತಿಯಾಗಿದ್ದಾರೆ ಈ ಆರೋಪಿ ಸತ್ಯನಾರಾಯಣ್ ವರ್ಮಾ ಜೊತೆ ಸಂಪರ್ಕದಲ್ಲಿದ್ದರಂತೆ ಈ ಆರೋಪಿ. ವಾಲ್ಮೀಕಿ ನಿಗಮದ ಹಣ ಅಕ್ರಮವಾಗಿ ವರ್ಗಾವಣೆ ಆಗುವುದಕ್ಕೆ ಸಹಕಾರ ಕೊಟ್ಟಿರುವಂತ ಗಂಭೀರ ಆರೋಪ. ಇದೇ ರೀತಿ ಈ ಹಿಂದೆ ಕೂಡ ಕೃತ್ಯ ಎಸಗಿದ್ದ ಆರೋಪಿಗಳು. ಹಾಗಾಗಿ ಈತನೂ ಕೂಡ ಪ್ರಮುಖ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ.
ಈ ಇಡೀ ಅಕ್ರಮದ ರೂವಾರಿ ಸತ್ಯನಾರಾಯಣ ವರ್ಮ, ಆತನ ಜೊತೆ ಈತ ಕೂಡ ಶಾಮೀಲಾಗಿದ್ದ ಅಂತ. ಈ ಹಿಂದೆ ಹಲವಾರು ಬಾರಿ ಇಂಥ ವಂಚನೆಯ ಪ್ರಕರಣಗಳು ಆಗಿತ್ತು ಇವರಿಬ್ಬರಿಂದ. ಈಗ ಮತ್ತೊಮ್ಮೆ ವಾಲ್ಮೀಕಿ ನಿಗಮದ ಕೋಟಿ ಕೋಟಿ ಹಣ ಅಕ್ರಮ ವರ್ಗಾವಣೆ ವಿಚಾರದಲ್ಲಿ ಇಬ್ಬರು ಕೂಡ ಶಾಮೀಲಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿ. ಮಾದೇಶ್, ಈಗ ಮತ್ತೋರ್ವನ ಬಂಧನ SIT ಅಧಿಕಾರಿಗಳಿಂದ. ಯಾರಾತ, ಆತನ ಹಿನ್ನೆಲೆ ಏನು, ಆತನ ಪಾತ್ರ ಏನು? ಶ್ರುತಿ, ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಶ್ರೀನಿವಾಸ ರಾವ್, ಆಂಧ್ರದ ವಿಶಾಖಪಟ್ಟಣಂ ಮೂಲದ ಈತ ಕಳೆದ ಹಲವು ವರ್ಷಗಳಿಂದ ಬೆಂಗಳೂರಿನ ಯಶವಂತಪುರದಲ್ಲಿ ವಾಸ ಆಗಿರ್ತಾನೆ. ಅಂದ್ರೆ ಈತ ಮತ್ತು ಮುಖ್ಯ ಆರೋಪಿ, ಈ ಒಂದು ಪ್ರಕರಣದಲ್ಲಿ ಮುಖ್ಯ ಆರೋಪಿ ಆಗಿರುವಂತಹ ಸತ್ಯನಾರಾಯಣ್ ವರ್ಮಾ ಏನಿದ್ದಾನೆ, ಇಬ್ಬರಿಗೂ ಕೂಡ ಹಲವು ವರ್ಷಗಳಿಂದಲೂ ಕೂಡ ಸ್ನೇಹ ಇರುತ್ತೆ. ಜೊತೆಗೆ ಒಂದಷ್ಟು ಹಣದ ವ್ಯವಹಾರ ಕೂಡ ಇಬ್ಬರ ಮಧ್ಯೆ ನಡೀತಿರುತ್ತೆ. ಈ ಆರೋಪಿ ಈಗಾಗಲೇ ಅರೆಸ್ಟ್ ಆಗಿದ್ದಾನಲ್ಲ, ಶ್ರೀನಿವಾಸ ರಾವ್, ಆತನ ಪತ್ನಿ ಏನಿದ್ದಾಳೆ ಆಕೆ ಒಂದು ಸರ್ಕಾರಿ ನೌಕರಾಗಿದ್ದಾರೆ ಅಂತ ಕೂಡ ಒಂದಷ್ಟು ಮಾಹಿತಿ ಇದೆ. ಈ ಒಂದು ವಿಚಾರಗಳನ್ನ ಇಟ್ಕೊಂಡು ವಿಶಾಖಪಟ್ಟಣಂನ ಅಲ್ಲಿಂದ ಆಂಧ್ರದ ಮೂಲದ ವ್ಯಕ್ತಿಗಳನ್ನ ಬಳಸ್ಕೊಂಡು ಈ ಆರೋಪಿಗಳು ಕೃತ್ಯವನ್ನ ಎಸಗ್ತಿದ್ರು ಅಂತ ಹೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಈ ಮುಂಚೆ ಒಂದಷ್ಟು ವರ್ಷಗಳ ಮುಂಚೆ ಛತ್ತೀಸ್ಗಢ್ನಲ್ಲಿ ಆಕ್ಸಿಸ್ ಬ್ಯಾಂಕ್ ನಲ್ಲೂ ಕೂಡ ಇದೇ ರೀತಿಯಾದಂತ, ಈಗ ವಾಲ್ಮೀಕಿ ನಿಗಮದಲ್ಲಿ ಏನು ಹಣ ವರ್ಗಾವಣೆ ಆಗಿದೆ ಅದೇ ರೀತಿಯಾದಂತೆ ಅಲ್ಲೂ ಕೂಡ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿ ಅರೆಸ್ಟ್ ಆಗಿ ಅದಾದ್ಮೇಲೆ ಜೈಲಿನಿಂದ ಹೊರಗಡೆ ಬಂದು ಇಲ್ಲೂ ಕೂಡ ಅದೇ ರೀತಿಯಾದಂತ ಕೃತ್ಯವನ್ನ ಎಸಗಿದ್ದಾರೆ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಈಗಾಗಲೇ ಆತನಿಂದ ಒಂದಷ್ಟು ವಸ್ತುಗಳನ್ನ ಜಪ್ತಿ ಮಾಡುವಂತ ಕೆಲಸನ ಮಾಡಲಾಗಿದೆ. ಜೊತೆಗೆ ಈ ಒಂದು ಕೇಸ್ನಲ್ಲಿ ಈತ 10 ಕೋಟಿ ರೂಪಾಯಿಗಳನ್ನ ನುಂಗಿದಾನ ಅನ್ನುವಂತ ಮಾಹಿತಿ ಕೂಡ SIT ಅಧಿಕಾರಿಗಳಿಗೆ ಸದ್ಯ ಲಭ್ಯ ಆಗಿದೆ. ಇಬ್ಬರಿಗೂ ಕೂಡ ಎಷ್ಟು ವರ್ಷಗಳಿಂದ ಕಾಂಟ್ಯಾಕ್ಟ್ ಇತ್ತು, ಜೊತೆಗೆ ಇವರ ಜೊತೆ ಟೀಮ್ ನಲ್ಲಿ ಇನ್ನು ಯಾರ್ಯಾರಿದ್ದಾರೆ ಎಲ್ಲದಕ್ಕೂ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ. ಸದ್ಯಕ್ಕೆ ಹೆಚ್ಚಿನ ತನಿಖೆ ನಡೆಸಲಾಗ್ತಿದೆ. ಶ್ರುತಿ. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.